ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ವಿಷಯಗಳು ಬಹು ಹೆಚ್ಚು ಚರ್ಚೆಗೊಳಪಡತಕ್ಕಂಥವು. ಈ ಭಾವೋನ್ಮಾದವನ್ನ ಕೆರಳಿಸ್ತಕ್ಕಂಥ ಅನೇಕ ಸಂಗತಿಗಳು ಸಾಮಾಜಿಕ ಜಾಲತಾಣಗಳಾಗಲಿ ಅಥವಾ ಮಠಗಳಲ್ಲಾಗಲಿ ಇನ್ನಿತರ ಧಾರ್ಮಿಕ ಕೇಂದ್ರಗಳಲ್ಲಾಗಲಿ ಅಥವಾ ರಾಜಕೀಯ ವೇದಿಕೆಗಳಾಗಲಿ ಬಹಳ ಚರ್ಚೆ ಆಗ್ತಕ್ಕಂಥ ಸಂಗತಿ. ಇದು ರಾಜಕೀಯ ಪ್ರೇರಿತ ಭಾವೋನ್ಮಾದ ಕೆರಳಿಸುವ ಧಾರ್ಮಿಕ ಚಟುವಟಿಕೆಗಳಂತಲೇ ನಾವು ಭಾವಿಸ್ಬೇಕಾಗ್ತದೆ. ಆದರೆ ಭಾರತದಲ್ಲಿ ಪೂರ್ವದಿಂದಲೂ ಇದ್ದಂಥದ್ದು ಯಾವ ಧರ್ಮ ಅಂತ ಕೇಳಿದಾಗ ಬಹಳ ಗೊಂದಲ ಆಗ್ತದೆ. ಇಲ್ಲಿ 4600 ವರ್ಷಗಳ ಹಿಂದೆ ಇದ್ದ ಶಿವದ್ರಾವಿಡ ಸಂಸ್ಕೃತಿ, ಅದಕ್ಕೆ ಒಂದು ಸಂಪೂರ್ಣವಾದ ಪರಿಪೂರ್ಣವಾದ ಧರ್ಮದ ಚೌಕಟ್ಟುಗಳು, ಸಾಂಸ್ಥಿಕ ಸ್ವರೂಪಗಳು ಇದ್ವೆ ಅಂತ ಕೇಳಿದಾಗ ಸ್ಪಷ್ಟವಾಗಿ ಯಾವ ಉತ್ತರವೂ ನಮಗೆ ಸಿಗೋದಿಲ್ಲ. 4600 ವರ್ಷಗಳ ನಂತರ ಈ ಶಿವದ್ರಾವಿಡ ಸಂಸ್ಕೃತಿ, ಸಿಂಧೂ ಕಣಿವೆಯ ನಾಗರಿಕತೆ ಪತನದ ನಂತರ ಯುರೇಷಿಯಾ ಕಕೇಶಿಯಾ ಮೂಲದಿಂದ ಭಾರತಕ್ಕೆ ವಲಸೆ ಬಂದ ಆರ್ಯರು ಇಲ್ಲಿ ಇನ್ನೊಂದು ಧಾರ್ಮಿಕ ಪದ್ಧತಿಯನ್ನ ಹುಟ್ಟು ಹಾಕ್ತಾರೆ. ಅದನ್ನ ನಾವು ವೈದಿಕ ಸಂಸ್ಕೃತಿ ಅಂತ ಹೇಳ್ತೇವೆ. ಅದನ್ನ ಒಂದು ವೈದಿಕ ಧರ್ಮ ಅಂತ ಕೂಡ ಅವರು ಕರ್ಕೊಳ್ತಾರೆ. ಆರಂಭದಲ್ಲಿ ಅದನ್ನ ಅವರು ವೇದಗಳನ್ನ ಪ್ರಾಮಾಣ್ಯವಾಗಿ ನಂಬತಕ್ಕಂಥವರಿಗೆ ವೈದಿಕರು ಅಂತ ಕರ್ಕೊಂಡು ಅದನ್ನ ವೈದಿಕ ಧರ್ಮ ಅಂತ ಕರೀತಿದ್ರು. ಕಾಲಾನಂತರದಲ್ಲಿ ಯಾವಾಗ ಗೌತಮ ಬುದ್ಧ ಈ ನೆಲದಲ್ಲಿ ವೈದಿಕ ಧರ್ಮದ ವಿರುದ್ಧ ಚಳವಳಿಯನ್ನು ಕಟ್ಟಿ ಹೋಗ್ಬಿಟ್ನೋ, ಆನಂತರದ ಕಾಲಘಟ್ಟದಲ್ಲಿ ಈ ವೈದಿಕ ಧರ್ಮವನ್ನ ಸನಾತನ ಧರ್ಮ ಅಂತ ಕೂಡ ಇವರು ಕರ್ಕೊಳ್ತಾರೆ. ಇತ್ತೀಚೆಗೆ 20ನೇ ಶತಮಾನದ ಆರಂಭದಿಂದ ಅದಕ್ಕೆ ಇನ್ನೊಂದು ಹೆಸರನ್ನಿಟ್ಟಿದ್ದಾರೆ, ಹಿಂದೂ ಧರ್ಮ ಅಂತ. ಒಟ್ಟಾರೆಯಾಗಿ ಈ ವೈದಿಕ, ಸನಾತನ, ಹಿಂದೂ ಯಾವುದೇ ಶಬ್ದವನ್ನು ತಗೊಂಡ್ರೂ ಕೂಡ ಇದು ನಿಜವಾಗಲೂ ಒಂದು ಧರ್ಮವೇ ಅಂತ ಕೇಳಿದ್ರೆ ಇದೊಂದು ಧರ್ಮ ಅನ್ನೋದು ಅರ್ಧ ಸತ್ಯ ಅಂತ ಪ್ರಾಜ್ಞರು ಹೇಳ್ತಾರೆ. ಯಾಕಂದ್ರೆ ಈ ಮಧ್ಯ ಏಷ್ಯಾದ ಕೆಲವು ಭಾಗಗಳಲ್ಲಿ ಇದ್ದಂಥ ಕಟ್ಟುಪಾಡುಗಳನ್ನ ಈ ಆರ್ಯನರು ಭಾರತಕ್ಕೆ ವಲಸೆ ಬರುವಾಗ ಆ ಕಟ್ಟುಪಾಡುಗಳು ಇಲ್ಲಿಗೆ ತಗೊಂಡು ಬರ್ತಾರೆ. ಈ ನೆಲದಲ್ಲಿದ್ದಂಥ ಅನೇಕ ಬಹು ಸಂಸ್ಕೃತಿಗಳನ್ನ ಒಂದೊಂದೊಂದೊಂದಾಗಿನೇ ಆಪೋಷಣ ತೆಗೆದುಕೊಳ್ತಾ ಇಲ್ಲಿ ಒಂದು ಧಾರ್ಮಿಕ ಕಟ್ಟಳೆಯನ್ನ ಅವರು ರೂಪಿಸ್ತಾರೆ. ಅದೊಂದು ಕಾಕ್ಟೈಲ್, ಮಿಶ್ರಿತ, ಮಿಳಿತಗೊಂಡ ಸಂಸ್ಕೃತಿ. ಅದನ್ನ ಅವರು ಆರಂಭದಲ್ಲಿ ವೈದಿಕ ಅಂತಲೂ, ಆನಂತರ ಸನಾತನ ಅಂತಲೂ, ಆನಂತರದಲ್ಲಿ ಹಿಂದೂ ಅಂತಲೂ ಕರೀತಾರೆ ಅನ್ನೋದು ವಿದ್ವಾಂಸರ ಅಭಿಪ್ರಾಯ. ನಾವು ಈ ಸನಾತನವನ್ನು ಇಟ್ಕೊಂಡು ಸನಾತನ ಅನ್ನುವ ಶಬ್ದ ಮೊಟ್ಟ ಮೊದಲು ಯಾವಾಗ ಬಳಕೆ ಆಯಿತು ಅಂತ ಸ್ವಲ್ಪ ಇತಿಹಾಸದ ಕಾಲಘಟ್ಟವನ್ನು ಗಮನಿಸ್ತಾ ಹೋದಾಗ ಧಮ್ಮೋ ಸನಾತನ ಅನ್ನುವ ಈ ಶಬ್ದವನ್ನು ಮೊಟ್ಟ ಮೊದಲು ಪ್ರಯೋಗ ಮಾಡಿದ್ದು ಗೌತಮ ಬುದ್ಧ 2500 ವರ್ಷಗಳ ಹಿಂದೆ. ಇದು ಬೌದ್ಧ ಸಾಹಿತ್ಯದಲ್ಲಿ ಧಮ್ಮ ಪದದಲ್ಲಿ ಮೊಟ್ಟ ಮೊದಲು ಕಾಣಿಸ್ಕೊಳ್ತದೆ. ಅದರ ಅರ್ಥ ಶಾಶ್ವತವಾದದ್ದು ಅಂತ. ಗೌತಮ ಬುದ್ಧ ಯಾವುದನ್ನು ಶಾಶ್ವತ, ಅಂತಿಮ, ದೋಷ ರಹಿತ ಅಂತ ಬಗೆದಿರಲಿಲ್ಲ. ಆದರೆ ಆತ ಒಂದು ಅರ್ಥದಲ್ಲಿ ಈ ಶಬ್ದವನ್ನು ತನ್ನ ಬೋಧನೆಗಳಲ್ಲಿ ಪ್ರಯೋಗ ಮಾಡ್ತಾನೆ. ಆ ಸನಾತನ ಅನ್ನುವ ಶಬ್ದವನ್ನು ಹೈಜಾಕ್ ಮಾಡಿ ಅದನ್ನು ನಕಲು ಮಾಡ್ತಾ ಇವರು ತಮ್ಮ ಧರ್ಮಕ್ಕೆ ವೈದಿಕ ಅನ್ನೋ ಶಬ್ದವನ್ನು ತೆಗೆದು ಸನಾತನ ಅನ್ನೋ ಶಬ್ದವನ್ನು ಸೇರಿಸ್ಕೊಳ್ತಾರೆ. ಇದು ಯಾವಾಗ ವೈದಿಕ ಸಾಹಿತ್ಯದಲ್ಲಿ ಈ ಶಬ್ದ ಸೇರ್ಪಡೆಗೊಳ್ತು ಅಂತ ನಾವು ನೋಡ್ತಾ ಹೋದಾಗ ಇದು ಕ್ರಿಸ್ತ ಶಕ 6ನೇ ಶತಮಾನದವರೆಗೆ ಈ ಹಿಂದೂ ಅಥವಾ ಸನಾತನ ಅಥವಾ ವೈದಿಕ ಅನ್ನುವ ಈ ಧರ್ಮಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಹೆಸರು ಇರಲಿಲ್ಲ ಅಂತ ಪ್ರಾಜ್ಞರು ಹೇಳ್ತಾರೆ. ಸನಾತನ ಧರ್ಮ ಎಂಬ ಹೆಸರು ಬುದ್ಧನ ನಂತರ ಮೊಟ್ಟ ಮೊದಲು ಕಂಡದ್ದು ಮಾಧವ ವರ್ಮನ ಖಾನಾಪುರ ತಾಮ್ರ ಶಾಸನದಲ್ಲಿ ಅಂತ ಹೇಳಿ ಹರ್ಷಾನಂದ್ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಹಿಂದೂ ಧರ್ಮದ ಕುರಿತ ಬರೆದಂಥ ವಿಶ್ವಕೋಶ ಅನ್ನುವ ಗ್ರಂಥದಲ್ಲಿ ಮೊಟ್ಟ ಮೊದಲು ಆತ ಹೇಳ್ತಾನೆ. ಆತ ಹೇಳೋ ಪ್ರಕಾರ ಮಾಧವ ವರ್ಮನ ಖಾನಾಪುರ ತಾಮ್ರ ಶಾಸನದಲ್ಲಿ ಮೊಟ್ಟ ಮೊದಲು ಸನಾತನ ಅನ್ನುವ ಶಬ್ದ ಪ್ರಯೋಗ ಆಗಿದೆ ಅಂತ ಹರ್ಷಾನಂದನ ವಿಶ್ವಕೋಶದಲ್ಲಿ ಮೊಟ್ಟ ಮೊದಲಿಗೆ ಉಲ್ಲೇಖ ಆಗಿದೆ. ಪುಟ 183 ಸಂಪುಟ 3ರಲ್ಲಿ ವಿಶ್ವಕೋಶ. ಇನ್ನು ಆನಂತರದ ಕಾಲಘಟ್ಟದಲ್ಲಿ ಸನಾತನ ಅನ್ನುವ ಶಬ್ದ ಮತ್ಸ್ಯ ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ ಹೀಗೆ ಅದು ಮುಂದುವರಿತಾ ಹೋಗ್ತದೆ. ಈ ಹಿಂದೂ ಅನ್ನುವ ಸನಾತನ ಧರ್ಮಕ್ಕೆ ಇಸ್ಲಾಂ, ಕ್ರೈಸ್ತ, ಯಹೂದ್ಯ, ಸಿಖ್, ಲಿಂಗಾಯತ, ಹೀಗೆ ಜೈನ, ಹೀಗೆ ಅನೇಕ ಧರ್ಮಗಳಿಗೆ ಇರುವಂತೆ ಯಾವುದೇ ಒಂದು ಪರಿಪೂರ್ಣವಾದ ಆಧಾರ ಧಾರ್ಮಿಕ ಗ್ರಂಥ ಇಲ್ಲ. ಬಹಳ ಸ್ಪಷ್ಟವಾಗಿ ಸಾಮಾನ್ಯವಾಗಿ ಒಂದು ಧರ್ಮ ಅಂದರೆ ಆ ಧರ್ಮಕ್ಕೆ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಉದ್ಭವ ಆಗಿದಂಥ ಒಂದು ಕಾಲಘಟ್ಟ, ಅದನ್ನು ಸ್ಥಾಪಿಸಿದಂಥ ಅಥವಾ ಪ್ರತಿಪಾದಿಸಿದಂಥ, ಬೋಧಿಸಿದಂಥ ಒಬ್ಬ ದಾರ್ಶನಿಕ, ಅದಕ್ಕೆ ತನ್ನದೇ ಆದ ಕಟ್ಟುಪಾಡುಗಳು, ಆಚರಣೆಗಳು, ಅವುಗಳನ್ನು ಕಂಫೈಲ್ ಮಾಡಿದಾಗ ಆಗತಕ್ಕಂಥ ಒಂದು ಧರ್ಮ ಗ್ರಂಥ. ಹೀಗೆ ಒಂದು ಧರ್ಮ ಅಂತ ನಾವು ಯಾವುದನ್ನು ಕರಿತೇವೆ,
ಅದು ಯಹೂದ್ಯರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಮುಸ್ಲಿಮರಾಗಿರಬಹುದು, ಜೈನ, ಬೌದ್ಧ, ಲಿಂಗಾಯತ ಈ ಎಲ್ಲ ಧರ್ಮಗಳಿಗೆ ಒಂದು ನಿರ್ದಿಷ್ಟವಾದ ಕಾಲಘಟ್ಟದಲ್ಲಿ ಅದು ಸ್ಥಾಪನೆ ಆದಂಥ ದಿನಾಂಕ ಇದೆ, ಕಾಲಘಟ್ಟ ಇದೆ. ಒಬ್ಬ ದಾರ್ಶನಿಕರು ಈ ಧರ್ಮವನ್ನು ಸ್ಥಾಪಿಸಿದ್ರು ಅನ್ನೋದಕ್ಕೆ ಪುರಾವೆಗಳಿದೆ. ಅವರು ಬೋಧಿಸಿದ ಸೂತ್ರಗಳು, ತತ್ವಗಳು ಆ ಧರ್ಮದ ಗ್ರಂಥಗಳು ಅಂತ ಪ್ರತಿಪಾದಿಸಲ್ಪಟ್ಟಿದ್ದಾವೆ. ಆದರೆ ಸನಾತನ, ವೈದಿಕ, ಬ್ರಾಹ್ಮಣ, ಹಿಂದೂ ಎಂದು ಕರೆಯಲ್ಪಡುವ ಈ ಧರ್ಮಕ್ಕೆ ಯಾವುದೇ ಒಂದು ಪರಿಪೂರ್ಣವಾದ ಧರ್ಮ ಗ್ರಂಥವಿಲ್ಲ, ಒಂದು ನಿರ್ದಿಷ್ಟವಾದ ಸ್ಥಾಪನೆಯ ಕಾಲಘಟ್ಟ ಇಲ್ಲ, ಒಬ್ಬ ಸ್ಥಾಪಕ ದಾರ್ಶನಿಕ ಸಿಗೋದಿಲ್ಲ. ಹೀಗೆ ಅನೇಕ ಕಾಲಘಟ್ಟದಲ್ಲಿ ಅಲ್ಲಿಂದ ತೆಗೆದುಕೊಂಡು ಬಂದ ಅನೇಕ ಸಿದ್ಧಾಂತಗಳ ಮಿಳಿತ ಮಿಶ್ರಣವೇ ಈ ಕಾಕ್ಟೈಲ್ ಧರ್ಮ ಅಂತ ನಾವು ಹೇಳಬೇಕಾಗ್ತದೆ. ಹಿಂದೂ ಒಂದು ಧರ್ಮ ಹೌದೇ ಅಂದ್ರೆ ಇದು ಅರ್ಧ ಸತ್ಯ ಅಂತ ಹೇಳ್ತಾರೆ. ಇದರಲ್ಲಿ ಬರ್ತಕ್ಕಂಥ ಗ್ರಂಥಗಳು ನೋಡ್ರಿ, ಎಷ್ಟು ಗ್ರಂಥಗಳಿದಾವೆ, ಒಂದೇ ಧಾರ್ಮಿಕ ಗ್ರಂಥ ಇಲ್ಲ. ಮೊದಲನೇದಾಗಿ ವೇದಗಳು, 4 ವೇದಗಳು. ಆ 4 ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಋಗ್ವೇದದಲ್ಲೇ 10 ಮಂಡಲಗಳು, 1028 ಸೂಕ್ತಗಳು, ಹೀಗೆ ಧಾರ್ಮಿಕ ಆಚರಣೆಗಳು, ಕರ್ಮಕಾಂಡಗಳು ಎಲ್ಲ ಬರ್ತವೆ. ಇನ್ನು ಶ್ರುತಿಗಳು, ನಾನು ಯಜುರ್ವೇದದ ಭಾಗಗಳಲ್ಲಿ ಬರ್ತಕ್ಕಂಥ ವೇದ ಮತ್ತು ಬ್ರಾಹ್ಮಣಗಳ ಎರಡನ್ನ ಸೇರಿಸಿ ಶ್ರುತಿಗಳು ಅಂತ ಹೇಳ್ತಾರೆ. ಶ್ರುತಿಗಳಂದ್ರೆ ಕೇಳಿದ್ದು ಅಂತ. ಈ 4 ವೇದಗಳು ಇವೆಲ್ಲ ಅಪೌರುಷವಾದವು, ದೋಷರಹಿತವಾದವು, ಪ್ರಶ್ನಾತೀತವಾದವು, ಹೀಗೆಲ್ಲ ಹೇಳ್ತಾ ಹೋಗ್ತಾರ ಅವರು. ಈ ವೇದದ ನಂತರ ಬರ್ತಕ್ಕಂಥದ್ದು ಉಪನಿಷತ್ತುಗಳು. ಸಾಮಾನ್ಯವಾಗಿ ಉಪನಿಷತ್ತುಗಳು ನಾವು ನಂಬಿದ ಸಿದ್ಧಾಂತದ ಪ್ರಕಾರ ಈ ನೆಲಮೂಲದ ಶೂದ್ರ ಋಷಿಮುನಿಗಳು ಉಪನಿಷತ್ತುಗಳನ್ನ ಬರಿತಿರ್ತಾರೆ. ಆಮೇಲಿನ ಕಾಲಘಟ್ಟದಲ್ಲಿ ವೈದಿಕರು ಅದರ ಒಳಗಡೆ ಸೇರ್ಕೊಂಡು ಉಪನಿಷತ್ತುಗಳನ್ನು ಒಂದಷ್ಟು ಕೊಲೆಗಿಡಿಸುವ ಕೆಲಸ ಮಾಡ್ತಾರೆ ಅನ್ನುವ ನಂಬಿಕೆ ನಮ್ಮಲ್ಲಿದೆ. ಉಪನಿಷತ್ತುಗಳು ಜಗತ್ತಿಗೆ ಒಳ್ಳೆಯದನ್ನು ಬಯಸುವ ಗ್ರಂಥಗಳು. ವೇದಗಳು ಜಗತ್ತನ್ನ, ಮನುಷ್ಯರನ್ನ ಡಿವೈಡ್ ಮಾಡತಕ್ಕಂಥ, ವಿಭಜಿಸತಕ್ಕಂಥ ಗ್ರಂಥಗಳು. ಆದರೆ ಉಪನಿಷತ್ತುಗಳನ್ನು ವೇದಾಂತಗಳು ಅಂತ ಕೂಡ ಕರೆಯಲಾಗ್ತದೆ. ಉಪನಿಷತ್ತುಗಳು ವೇದದ ಅಂತಿಮ ಭಾಗಗಳು ಅಂತ ಪ್ರತಿಪಾದನೆ ಮಾಡ್ತಾರೆ. ವೇದಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟ ಕರ್ಮಕಾಂಡ ಮುಂತಾದ ಅನೇಕ ಜೀವವಿರೋಧಿ ಸಿದ್ಧಾಂತಗಳಿಗೂ ಉಪನಿಷತ್ತಿನಲ್ಲಿರತಕ್ಕಂಥ ಜೀವನ್ಮುಖಿ ಸಿದ್ಧಾಂತಗಳಿಗೂ ಯಾವುದೇ ಲಿಂಕ್ ಇಲ್ಲ. ಹಾಗಿದ್ರೂ ಕೂಡ ಉಪನಿಷತ್ತುಗಳನ್ನು ಯಾಕೆ ಹೈಜಾಕ್ ಮಾಡಿದ್ರು ಗೊತ್ತಿಲ್ಲ. ಈ ಉಪನಿಷತ್ತುಗಳಲ್ಲಿ ಐತರೀಯ ಉಪನಿಷತ್ತು, ತೈತರೀಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು ಇತ್ಯಾದಿ ಅನೇಕ ಉಪನಿಷತ್ತುಗಳು ಇಲ್ಲಿ ನಮಗೆ ಸಿಗ್ತಾ ಹೋಗ್ತವೆ. ಇನ್ನು ಮುಂದೆ ಬರತಕ್ಕಂಥದ್ದು ಸ್ಮೃತಿಗಳು ಅಂತ. ಶ್ರುತಿ, ವೇದ, ಉಪನಿಷತ್ತುಗಳು, ಆನಂತರ ಸ್ಮೃತಿಗಳು. ಸ್ಮೃತಿ ಅಂದರೆ ಸಾಮಾನ್ಯವಾಗಿ ನೆನಪಿಸಿಕೊಳ್ಳೋದು ಅಂತ ಇದರ ಅರ್ಥ. ಇಲ್ಲಿ ಸಾಮಾಜಿಕ, ರಾಜಕೀಯ, ಕೌಟುಂಬಿಕ ನಿರ್ಬಂಧಗಳನ್ನು, ಕರ್ತವ್ಯಗಳನ್ನು, ನಿಷೇಧಗಳನ್ನು ಎಲ್ಲವನ್ನ ಈ ಸ್ಮೃತಿಗಳಲ್ಲಿ ಚರ್ಚಿಸಲಾಗ್ತದೆ. ವೇದೋಪನಿಷತ್ಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಒಂದು ಪ್ರಕ್ರಿಯೆಗೆ ಅವರು ಸ್ಮೃತಿಗಳು ಅಂತ ಕರೀತಾರೆ. ಈ ಸ್ಮೃತಿಗಳು ಯಾವ್ಯಾವು? ಮೊದಲನೇ ಸ್ಮೃತಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ರಚಿತವಾದಂಥ ಮನುಸ್ಮೃತಿ. ಇದು ಕ್ರಿಸ್ತಪೂರ್ವ 3ನೇ ಶತಮಾನ ಅಂದರೆ ಇಲ್ಲಿಗೆ ಒಂದು 2300 ವರ್ಷ, 2300 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಅತ್ಯಂತ ಕರಾಳವಾದ ಗ್ರಂಥ ಮನುಸ್ಮೃತಿ ಅಂತ ಹೇಳಲಾಗ್ತದೆ. ಮನುಸ್ಮೃತಿಯನ್ನ ನಾನು ಅನೇಕ ವಿಡಿಯೋಗಳಲ್ಲಿ ವರ್ಣಿಸಿದ್ದೇನೆ. ತಾವು ಕೂಡ ಅನೇಕ ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಈ ಮನುಸ್ಮೃತಿಯ PDF ಕಾಪಿಗಳನ್ನು, ಹಾರ್ಡ್ ಕಾಪಿಗಳನ್ನು ಓದಿರ್ತೀರಿ. ಮನುಸ್ಮೃತಿ ಯಾವ ರೀತಿ ಕರಾಳವಾದದ್ದು ಅಂತ. ಇಲ್ಲಿ ಉದಾಹರಣೆಗೆ ಈ ಸ್ಮೃತಿಗಳಲ್ಲಿ ಫಸ್ಟು ಕ್ರಿಸ್ತಪೂರ್ವ 300 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂಥ ಮನುಸ್ಮೃತಿ, ಅದರ ನಂತರ ಬರತಕ್ಕಂಥದ್ದು ಯಾಜ್ಞವಲ್ಕ ಸ್ಮೃತಿ, ಆನಂತರ ನಾರದ ಸ್ಮೃತಿ, ಆನಂತರ ಪರಾಶರ ಸ್ಮೃತಿ. ಇವೆಲ್ಲ ಕ್ರಿಸ್ತಶಕ 100ರಿಂದ 300 ವರ್ಷಗಳ ಒಳಗೆ ಬರೆದಂಥ ಸ್ಮೃತಿ. ಮನುಸ್ಮೃತಿ ಅದರ ಕರಾಳತೆಯ ಕುರಿತು ನಿಮಗೆಲ್ಲ ಗೊತ್ತಿದೆ. ಆದರೆ ಆಶ್ಚರ್ಯದ ಸಂಗತಿ, 12ನೇ ಶತಮಾನದಲ್ಲಿ ಕನ್ನಡ ನೆಲದಲ್ಲಿ ಯಾಜ್ಞವಲ್ಕ ಸ್ಮೃತಿಯ ವ್ಯಾಖ್ಯಾನ ಆದಂಥ ಮಿತಾಕ್ಷರ ಸಂಹಿತೆ ಅನ್ನುವ ಒಂದು ಗ್ರಂಥ, ಇದನ್ನು ಬರೆದವ ವಿಜ್ಞಾನೇಶ್ವರ ಅಂತ ಹೇಳಲಾಗ್ತದೆ. ಇದು 12ನೇ ಶತಮಾನದಲ್ಲಿ ಸರಿಸುಮಾರು ಬಸವಣ್ಣನವರ ಕಾಲಘಟ್ಟದಲ್ಲಿದು. ಇತರ ಸ್ಮೃತಿಗಳಿಗಿಂತ ಇದು ಹೆಚ್ಚು ಪ್ರಭಾವಶಾಲಿಯಾದಂಥದ್ದು ಮಿತಾಕ್ಷರ ಸಂಹಿತೆ. ಇದು ಯಾಜ್ಞವಲ್ಕ ಸ್ಮೃತಿಯ ಒಂದು ವ್ಯಾಖ್ಯಾನವನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥ. ಈ ಮನುಸ್ಮೃತಿಯ ನಂತರ ಬಂದ ಎಲ್ಲ ಸ್ಮೃತಿಗಳು ಯಾರೂ ಕೂಡ
ಒಂದಷ್ಟು ಲಿಬರಲ್ ವಿಚಾರಗಳನ್ನು ಪ್ರಸ್ತಾಪಿಸಿದರೂ ಕೂಡ ಮನುವಿನ ಕರಾಳ ವಿಚಾರಗಳನ್ನ ಯಾರು ಖಂಡಿಸಿಲ್ಲ ಮತ್ತು ನಿರಾಕರಿಸಿಲ್ಲ ಅನ್ನೋದು ಬಹಳ ಗಮನ ಸೆಳೀತಕ್ಕಂಥ ಸಂಗತಿ. ಈ ಮಿತಾಕ್ಷರ ಸಂಹಿತೆ ಏನಿದೆ ವಿಜ್ಞಾನೇಶ್ವರದು, ಇದು ಮನುವಿಗಿಂತ ಕಠೋರವಾದದ್ದು ಅಂತ ವಿಮರ್ಶಕರು ಹೇಳ್ತಾರೆ. ಇಲ್ಲಿ ಗಂಡು ಮಕ್ಕಳಿಗೆ ಹುಟ್ಟಿನಿಂದಲೇ ಆಸ್ತಿಯ ಹಕ್ಕನ್ನು ಕೊಡ್ತಕ್ಕಂಥದ್ದು ಮನುಸ್ಮೃತಿ, ಆದ್ರೆ ಅಲ್ಲಿ ಮಹಿಳೆಗೆ ಎಲ್ಲ ಹಕ್ಕುಗಳನ್ನ ನಿರಾಕರಿಸಲಾಗ್ತದೆ. ಇಲ್ಲಿ ಯಾಜ್ಞವಲ್ಕ ಸ್ಮೃತಿಯ ಈ ವ್ಯಾಖ್ಯಾನ ಬರ್ತಕ್ಕಂಥ ಮಿತಾಕ್ಷರ ಸಂಹಿತೆಯಲ್ಲಿ ಗಂಡನ್ನ ಅತ್ಯಂತ ಎತ್ತರಕ್ಕೆ, ಪುರುಷನನ್ನ ಅತ್ಯಂತ ಎತ್ತರಕ್ಕೆ ಏರಿಸ್ತಕ್ಕಂಥ, ಹೆಣ್ಣಿಗೆ ಯಾವುದೇ ರೀತಿಯ ಹಕ್ಕನ್ನು ಕೊಡದೇ ಇರುವಂತದ್ದು ಇಲ್ಲಿ ಇನ್ನೂ ಕಠೋರವಾಗಿ ಪ್ರತಿಪಾದನೆ ಆಗ್ತದೆ. ಇದರ ಜೊತೆಗೆ ಈ ಮನುಸ್ಮೃತಿಯಲ್ಲಿ ವಿಧವೆಗೆ ಒಂದು ಶೋಚನೀಯವಾದ ಬದುಕನ್ನ, ಅಂದ್ರೆ ಆಕೆಯ ಕೇಶಮುಂಡನವನ್ನ ಮಾಡತಕ್ಕಂಥದ್ದು, ಕತ್ತಲೆಯ ಕೋಣೆಯಲ್ಲಿ ಕೊಳಿತಕ್ಕಂಥ ಈ ಎಲ್ಲ ನಿರ್ಬಂಧಗಳು ಮನುಸ್ಮೃತಿಯಲ್ಲಿ ಇದ್ರೆ, ಈ ಮಿತಾಕ್ಷರ ಸಂಹಿತೆಯಲ್ಲಿ ವಿಧವೆಗೆ ಬದುಕುವ ಹಕ್ಕನ್ನೇ ನಿರಾಕರಿಸಲಾಗ್ತದೆ. ಆಕೆಗೆ ವಿಜ್ಞಾನೇಶ್ವರ ಬದುಕುವ ಹಕ್ಕು ನಿರಾಕರಿಸುವ ಮೂಲಕ ಸತಿ ಪದ್ಧತಿಯನ್ನ ಹೇರ್ತಾನೆ ಮಿತಾಕ್ಷರದಲ್ಲಿ. ಹೀಗೆ ಮಿತಾಕ್ಷರದ 3ನೇ ಭಾಗದಲ್ಲಿ 166ರಿಂದ 167ನೇ ಪುಟದಲ್ಲಿ ಹಾಗೆ ವಿಧವೆ ಸತಿ ಹೋಗಬೇಕು ಅನ್ನೋದ್ರ ಕುರಿತು ಈ ಮಿತಾಕ್ಷರ ಸಂಹಿತೆಯಲ್ಲಿ ವಿಜ್ಞಾನೇಶ್ವರ ಬಹಳ ಚೆನ್ನಾಗಿ ಅದನ್ನ ವರ್ಣನೆ ಮಾಡ್ತಾ ಹೋಗ್ತಾನೆ. ಹೀಗೆ ಈ ವೇದಗಳು, ಆನಂತರ ಬ್ರಾಹ್ಮಣಗಳು, ಇವೆರಡನ್ನ ಸೇರಿಸಿದ ಶ್ರುತಿಗಳು, ಆನಂತರ ಬರುವ ಉಪನಿಷತ್ತುಗಳು, ಉಪನಿಷತ್ತಿನ ನಂತರ ಬರತಕ್ಕಂಥ ಸ್ಮೃತಿಗಳು, ಸ್ಮೃತಿ ಇವುಗಳಲ್ಲಿ ಬರತಕ್ಕಂಥ ಮನುಸ್ಮೃತಿ ಮತ್ತು ಉಳಿದ ಇತರ ಸ್ಮೃತಿಗಳು 12ನೇ ಶತಮಾನದಲ್ಲಿ ಬಂದ ಮಿತಾಕ್ಷರ ಸಂಹಿತೆ, ಇವೆಲ್ಲವುಗಳನ್ನು ಕೂಡ ಕ್ರೋಢೀಕರಿಸಿದಾಗ ಸನಾತನ, ಆರ್ಯ, ವೈದಿಕ, ಬ್ರಾಹ್ಮಣ ಧರ್ಮ, ಇತ್ತೀಚೆಗೆ ಹಿಂದೂ ಧರ್ಮ ಅಂತ ಕರೆಯಲ್ಪಡುವ ಈ ಮಿಳಿತ ಮಿಶ್ರಿತ ಧರ್ಮದ ಎಲ್ಲ ಬಗೆಯ ಧರ್ಮ ಗ್ರಂಥಗಳನ್ನು ನಾವು ಮತ್ತು ಅವುಗಳ ಪ್ರಮುಖ ಲಕ್ಷಣಗಳನ್ನು ನೋಡಿದಾಗ್ತದೆ. ಇವು ಒಂದು ನಿರ್ದಿಷ್ಟವಾದ ಧರ್ಮದ ಚೌಕಟ್ಟನ್ನು ಹೊಂದಿಲ್ಲ. ಕಾಲಕಾಲಕ್ಕೆ ಕಂಪೈಲ್ ಆದಂಥ, ಕಾಲಕಾಲಕ್ಕೆ ಬರೆದುಕೊಂಡು ಹೋದಂಥ ಬೇರೆ ಬೇರೆ ದರ್ಶನಗಳಿಂದ, ಪದ್ಧತಿಗಳಿಂದ, ಜೀವನ ಮಾರ್ಗಗಳಿಂದ ಒಂದಷ್ಟನ್ನು ಎತ್ತಿಕೊಳ್ಳುತ್ತಾ ರೂಪು ಪಡೆದಂಥ ಈ ಎಲ್ಲ ಗ್ರಂಥಗಳು, ಇವುಗಳಿಗೆ ಒಂದು ಸ್ಪಷ್ಟವಾದ ಧಾರ್ಮಿಕ ಚೌಕಟ್ಟು ಇಲ್ಲದೆ ಇರೋದರಿಂದ ಸನಾತನವಾಗಲಿ, ಬ್ರಾಹ್ಮಣವಾಗಲಿ, ವೈದಿಕ ಆಗಲಿ, ಹಿಂದೂ ಆಗಲಿ ಒಂದು ಧರ್ಮ ಅಂತ ಸ್ಪಷ್ಟವಾಗಿ ಒಪ್ಪಿಕೊಳ್ಳಲು ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು ಶರಣ.